ಬಿ ಅಂತ ಬರ್ಕೊಂತೀನಿ. ಎ ಪಾಯಿಂಟ್ ಏನಂತ ಇದೆ 1, -5 ಅದ. ಬಿ -4, 5 ಅಂತದ. ಈ ಎರಡು ಬಿಂದುಗಳನ್ನ ಕೊಟ್ಟಾರ. ಏನಾಗಿದೆ ಅಂತ ಹೇಳಿದಾರ ಅವ್ರ, ಎಕ್ಸ್ ಅಕ್ಷ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ. ವಿಭಾಗಿಸುವ ಅನುಪಾತ ಅಂತಂದಾಗ ನಮ್ಮ ತಲೆಯಲ್ಲಿ ಏನ್ ಬರ್ಬೇಕ, ವಿಭಾಗಿಸುವ ಅನುಪಾತ ಅಂತಂದ್ರ M1 ಮತ್ತ M2 ಇದು ಅನುಪಾತ. ವಿಭಾಗಿಸುವ ಅನುಪಾತವನ್ನ ಏನ್ ಮಾಡಂತ ಅವ್ರು ಮೊದ್ಲೇಕ ಕಂಡಿ ಅಂತ. ಅಂದ್ರೆ ಏನ್ ಕಂಡಿಡಿಬೇಕನ್ನಂಗ ನಾವು M1 ಮತ್ತ M2 ಅನ್ನ ಕಂಡಿಡಿಬೇಕು. ಅದೇ ರೀತಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಇಲ್ಲಿ ಯಾವ ಒಂದ್ ಪಾಯಿಂಟ್ ಪಿ ಅಂತ ಅಂತೀವಿ ನಾವು. ಆ ಪಿ ಪಾಯಿಂಟ್ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ನಿರ್ದೇಶಾಂಕಗಳು ಯಾವಾಗ್ಲೂ ಏನೇ ಇರ್ತಾವ, ಮೊದ್ಲೇಕಿನ ವ್ಯಾಲ್ಯೂ ಎಕ್ಸ್ ಇರ್ತದ, ನಂತರದ ವೈ ಇರ್ತದ. ಎ ಪಾಯಿಂಟ್ ಅಂದ್ರೆ ಏನ್ ತಗೊಂಡು ನಾವು, ಎ ಪಾಯಿಂಟ್ ಅಂದ್ರ x1 y1, ಬಿ ಪಾಯಿಂಟ್ ಅಂದ್ರ x2 y2. ಈ ರೀತಿ ಐಡೆಂಟಿಫೈ ಮಾಡ್ಕೋಬೇಕು. ಮೊದ್ಲೇ ಯಾವುದೇ ಎರಡು ಬಿಂದುಗಳನ್ನ ಕೊಟ್ಟಾಗ ನಾವು ಎ ಪಾಯಿಂಟ್ ಅನ್ನ x1 y1, ಬಿ ಪಾಯಿಂಟ್ ಅನ್ನ x2 y2 ಅಂತಂದಿವು. ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೇಳಾರ. ಅನುಪಾತ ಅಂದ್ರೆ ಏನಂತ ನೋಡ್ಕೋಬೇಕು ನಾವು, M1 M2 ಇದನ್ನ ಕಂಡುಹಿಡಿಬೇಕು. ಆಮೇಲೆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಬಿಂದುವಿನ ನಿರ್ದೇಶಾಂಕಗಳಂತಂದ್ರೆ ಯಾವ, ಎಕ್ಸ್ ಮತ್ತ ವೈ ಅನ್ನ ಕಂಡುಹಿಡಿ ಅಂತ ಇಷ್ಟು ನಮಗ ಕೊಟ್ಟಿದಾರ. ಹಂಗಂದ್ರ ಅವ್ರು ಏನ್ ಕೊಟ್ಟಾರ, ಎಕ್ಸ್ ಅನ್ನ ಯಾವ ಅನುಪಾತ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಏನಾಗೈತಿ, ಎ ಬಿ ಅನ್ನೋದು ಕಟ್ ಮಾಡೈತಿ. ಎ ಬಿ ಅನ್ನ ಕಟ್ ಮಾಡಿದ ಅಂತಂದಾಗ ಈ ಪಿ ಬಿಂದುವಿನ ನಿರ್ದೇಶಾಂಕಗಳೇನಿರ್ತಾವ, ಯಾವಾಗ್ಲೂ ಈಗ ಇಲ್ಲಿ 0, 1, 2, 3, ಈ ಕಡೆ -1, -2, -3, 1, 2, 3, -1, -2, -3 ಈ ರೀತಿ ಗ್ರಾಫ್ ಇರ್ತದ ನಮಗ. ಆ ಗ್ರಾಫ್ದೊಳಗ ಯಾವುದೇ ಒಂದು ಲೈನ್ ಅನ್ನ ಕಟ್ ಮಾಡ್ತಂದ್ರ, ಎಕ್ಸ್ ರೇಖೆ ಮೇಲೆ ಕಟ್ ಮಾಡ್ತಂದ್ರ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದ 2 ಅಂತ ಐತಿ. ವೈ ವ್ಯಾಲ್ಯೂ ಏನಾಗಿರ್ತದಲ್ಲಿ 0 ಆಗಿರ್ತದ. ಎಕ್ಸ್ ಅಕ್ಷವನ್ನ ಕಟ್ ಮಾಡಿತ್ತಂದ್ರ ಈ ಬೇಸ್ ನಮಗ್ ಗೊತ್ತಿರ್ಬೇಕು. ಎಕ್ಸ್ ಅಕ್ಷವನ್ನ ಕಟ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಇರ್ತದ, ವೈ ವ್ಯಾಲ್ಯೂ ಇರ್ತದ 0 ಆಗಿರ್ತದ. ಒಂದ್ ವೇಳೆ ವೈ ಅಕ್ಷವನ್ನ ಕಟ್ ಮಾಡ್ತಂದ್ರ ವೈ ಅಕ್ಷ ಕಟ್ ಮಾಡಿದಾಗ ಏನಿರ್ತದ, ಇರ್ತದ, ಎಕ್ಸ್ ಬೆಲೆ ಏನಿರ್ತದ 0 ಆಗಿರ್ತದ. ವೈ ಅಕ್ಷವನ್ನ ಕಟ್ ಮಾಡಿದಾಗ ವೈ ಬೆಲೆ ಇರ್ತದ, ಎಕ್ಸ್ ಅಕ್ಷವನ್ನ ಕಟ್ ಮಾಡಿದಾಗ ಎಕ್ಸ್ ಬೆಲೆ ಇರ್ತದ. ಈ ಬೇಸ್ ಮೇಲೆ ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. ಅದಕ್ಕ ಈ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಹಂಗಂದ್ರ ಈಗ ಎಕ್ಸ್ ಅನ್ನ ಯಾವ ಅನುಪಾತ ಅಂತಂದಾಗ ಎಕ್ಸ್ ಪಾಯಿಂಟ್ ಅದ, ವೈ ಪಾಯಿಂಟ್ ಏನಿರ್ತದ 0 ಆಗಿರ್ತದ. ಅಂದ್ರೆ ವೈ ಏನಾಗಿರ್ತದೆ ಆಲ್ರೆಡಿ 0 ಅನ್ನೋದು. ಎಕ್ಸ್ ನಿರ್ದೇಶಾಂಕ ಹೆಂಗ್ ಕಂಡುಹಿಡಿತೀವಿ ನಾವು, M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2 ಹಂಗ್ ಬರೀಬಹುದು. ಅದ ವೈ ನಿರ್ದೇಶಾಂಕ ಐತಂದ್ರ y ಈಕ್ವಲ್ ಟು ವೈ ವ್ಯಾಲ್ಯೂ ಆಲ್ರೆಡಿ ನನಗೆ ಏನಾಗೈತಿದೆ 0 ಅನ್ನೋದು ಗೊತ್ತಾಗ್ಬಿಟ್ಟದ. ಅದ್ರ ಸಲ ನಾನು ಏನ್ ಮಾಡ್ತೀನಿ, ವೈ ಬೆಲೆಯನ್ನ ಬರೀತೀನಿ. y ಈಕ್ವಲ್ ಟು M1 by 2 cross plus M2 by 1 divided by M1 plus M2. ಈ ವ್ಯಾಲ್ಯೂ ತುಂಬಿದಾಗ ನನಗೆ ಏನಾಗ್ಬಿಡ್ತದ, M1 M2 ವ್ಯಾಲ್ಯೂ ಸಿಗ್ತದೆ. ಯಾವ
ಅನುಪಾತದಲ್ಲಿ ಭಾಗಿಸುತ್ತದೆ ಅಂತ ಏನ್ ಕೇಳ್ಯಾರ ಅದಕ್ಕೆ ನನಗ ಆನ್ಸರ್ ಸಿಗ್ತದ. ಈ y ಅಂದ್ರೆ ಏನ್ ಬರ್ತೇನೆ ನಾನು 0 ಈಕ್ವಲ್ ಟು m1 ಅಂತಂದ್ರ ಗೊತ್ತಿಲ್ಲ ಆಗ ಬರ್ದೆ y2 ಅಂದ್ರ 5 ಬರೀತೀನಿ ಪ್ಲಸ್ m2 ಅಂದ್ರೆ ಗೊತ್ತಿಲ್ಲ y1 ಅಂದ್ರ -5 divided by m1 plus m2. ಛೇದವಾಗಿದ್ದು m1 plus m2 ಈ ತಗೊಂಬಂದಾಗ ಏನಾಗ್ತದ 0 ಇಂಟು 0 ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರು ಏನಾಗ್ಬಿಡ್ತದ 0 ಆಗ್ಬಿಡ್ತದ. ಅದಕ್ಕ ನಾವೇನಂತ ಬರಿಬೋದು ಹಂಗಂದ್ರ m1 5 ಐತಿ 5 m1 ಪ್ಲಸ್ ಇಂಟು ಮೈನಸ್ 5 ಇಂಟು m2 5 m2 is equal to ಏನಾಯ್ತು 0 ಆಯ್ತು. ಹಾಗಾಗಿ -5 m2 ಅದ -5 m2 ಇದ್ದಿದ್ದು ಏನ್ ಮಾಡೋಣ ನಾವು ಈ ಕಡೆ ತಂದ್ಬಿಡೋಣ ಅವಾಗ ಏನಾಯ್ತು ಪ್ಲಸ್ 5 m2 is equal to 5 m1. ನನಗೇನ್ ಬೇಕು ಅನುಪಾತ ಅಂತಂದಾಗ m1 divided by m2 ಬೇಕು. m1 divided by m2 ಅಂದ್ರೆ ಅಂಶ ಇದ್ದಿದ್ದ ಯಾವಾಗ ಮೊದಲೇ ಇರ್ತದ ಸೇರಿದ್ದು ನಂತರ ಬೇಕು. ಅದಕ್ಕೆ m2 ಈ ಕಡೆ ತಂದ್ಬಿಡ್ತೀನಿ 5 ಬಿಟ್ಬಿಡೋದು ಸದ್ಯಕ್ಕೆ 5 ಈ ಕಡೆ ತಗೊಂಡ್ಬಿಡೋದು m1 divided by m2 is equal to 5 divided by 5 ಆಗ್ತದ 5 divided by 5 ಆಗ್ತದ. ಕ್ಯಾನ್ಸಲ್ ಆಗಿ ಏನ್ ಉಳಿತದ ನಮಗ m1 ಅನುಪಾತ m2 ಇದು ಅಂಶ ಇದು ನೋಡ್ರಿ 5 ಏನಾಯ್ತ ಕ್ಯಾನ್ಸಲ್ ಆಯ್ತು ನಮಗ m1 ಅನುಪಾತ m2 ಅಂಶ ಇದ್ದಿದ್ದು ಫಸ್ಟ್ ಬರೀತೀವಿ m1 ಅನುಪಾತ m2 m1 ಅನುಪಾತ m2 ಈಕ್ವಲ್ ಟು 1/1 ಅಂತಂದ್ರೆ 1 ಅನುಪಾತ 1. ಆನ್ಸರ್ ಏನಾಯ್ತು m1 ಅನುಪಾತ m2 ಈಕ್ವಲ್ ಟು 1:1 ಅಂತ. ಹಂಗಂದ್ರ m1 1 m2 1 1 1 2 2 3 3 ಅಂತಂದ್ರೆ ಏನೈತಿ ಎರಡು ಈಕ್ವಲ್ ಅದಾವ ಅನ್ನಂಗೈತೆ. ಬಿ ದಿಂದ ಎ ಎಷ್ಟು ದೂರ ಇರ್ತದ ಬಿ ದಿಂದ ಬಿನು ಅಷ್ಟ ದೂರ ಇರ್ತದ ಅನ್ನಂಗ. ಹಾಗಿದ್ರ ಪಿ ಅನ್ನೋದು ಏನನ್ನಂಗಾಯ್ತು ಎ ಬಿಯ ಮಧ್ಯ ಬಿಂದು ಅನ್ನಂಗ ಎ ಬಿಯ ಮಧ್ಯ ಬಿಂದು. ಎ ಬಿಯ ಮಧ್ಯ ಬಿಂದು ಅಂತಂದಾಗ ಎ ಬಿಯ ಮಧ್ಯ ಬಿಂದು ಅಂತಂದಾಗ ನಾವ ಮಧ್ಯ ಬಿಂದು ಇತ್ತಂದ್ರ x1 plus x2 divided by 2 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡ್ತದ x1 plus x2 divided by 2. x1 ಅಂದ್ರೆ ಎಷ್ಟೈತಿ 1 ಐತಿ ಪ್ಲಸ್ x2 ಅಂದ್ರ -4 ಐತಿ divided by 2. 1 ಪ್ಲಸ್ ಇಂಟು ಮೈನಸ್ ಏನಿತ್ತು -4 divided by 2. ಅವಾಗ 4 ಒಳಗ 1 ಐತಂದ್ರೆ ಎಷ್ಟು -3/2. x ನಿರ್ದೇಶಾಂಕ ಏನಾಗಿರ್ತದ ಅಲ್ಲಿ -3/2 ಆಗಿರ್ತದ. ಮತ್ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಅಂದಾಗ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ x ಪಾಯಿಂಟ್ ಮೊದಲೇ ಬರೀಬೇಕು -3/2 y ಏನಿರ್ತದ 0 ಇರ್ತದೆ. ಆ ಬಿಂದು ಏನಾಗಿತ್ತು -3/2 ಅಂತ ಅನ್ನೋದು ಒಂದು ತ್ರಿಭುಜ ತೆಗಿಬೇಕಾ ತ್ರಿಭುಜ ತೆಗೋಣ ಎ ಬಿ ತೆಗಿಬೇಕಷ್ಟ ಅದೇನು ಪರ್ಫೆಕ್ಟ್ ಅಂತ ಏನಲ್ಲ ಅಳತೆ ಗೊತ್ತರಲ್ಲ ಏನಲ್ಲ. ಸೊ ನಮಗೆ ಇಮ್ಯಾಜಿನೇಷನ್ ಸಲುವಾಗಿ ಏನ್ ಮಾಡ್ಬೇಕ ಒಂದು
ಚಿತ್ರ ತೆಗೆದೆ ಎ ಬಿ ಸಿ ಅಂತ ಕೊಟ್ಟಿನಿ. ಅವಾಗ ಸ್ವಲ್ಪ ಅಬ್ಸರ್ವ್ ಮಾಡೋಣ ಏನಂತ ಹೇಳಿದಾರ ಅವರು, ಬಿ ಸಿ ಯ ಮೇಲೆ ಒಂದ್ ಬಿ ಒಂದ್ ಬಿಂದು ಅದ ಅಂತ ಹೇಳ್ಯಾರ. ಹಂಗ ಬಿ ಸಿ ಮೇಲೆ ಒಂದು ಬಿಂದು ಏನ್ ಮಾಡೋಣ, ಬಿ ಅಂತ ಹೆಸರು ಕೊಡೋಣ. ಇಷ್ಟ ಕೊಟ್ಟೆ. ಇಷ್ಟ ಕೊಟ್ಟ ಮೇಲೆ ಏನಂತ ಆಗೈತಿ ಈಗ, ಎ ಬಿ ಸಿ ಅಂದ್ರ ಇದನ್ನ ಕೂಡಿಸ್ತಂತ ನಂಗೆ, ಎ ಬಿ ಸಿ. ಇನ್ನೊಂದು ಸಿ ಎ ಸಿ ಆಗುವಂತೆ ಏನ್ ಈಕ್ವಲ್ ಟು ಕೊಟ್ಟಿರ್ತಾರಲ್ಲ ಅವನ್ನ ಎರಡು ತ್ರಿಭುಜ ತಗೊಳ್ಳಿ. ಯಾವ ತ್ರಿಭುಜ ತಗೋಣ ಅಂದ್ರೆ ಈಗ ನಾನು ಒಂದು ಎ ಬಿ ಸಿ ಪೂರ ತಿಳ್ಕೊಟ್ಟಿದ್ದ ನಾವು ಏನಂತಂದ್ರ, ಒಂದು ಎ ಬಿ ಸಿ ಮೂರು ಅಕ್ಷರ ಇದ್ದೈತಿ, ಮೂರು ಶೃಂಗಗಳಿರುವಂತದ. ಇನ್ನೊಂದ್ ಏನೈತಿ ಎ ಡಿ ಸಿ ಅಂತ ಐತಿ, ಎ ಡಿ ಸಿ ಅಂತ. ಹಂಗಂದ್ರ ಇವೆರಡು ತ್ರಿಭುಜ ತಗೊಂಡು ಏನಕ್ಕೆ ಕಾಮನ್ ಆಗ್ತದ ಅನ್ನೋದು ಬರಿಬೇಕ. ಅದನ್ನ ಹೆಂಗ್ ಬರಿ ನೋಡ್ರಿ, ಒಂದೇದ್ದು ತ್ರಿಭುಜ ಎ ಪೂರ ತಗೊಂತೀನಿ, ಎ ಬಿ ಸಿ ಮತ್ತು ಇನ್ನೊಂದ್ ಯಾವ ತಗೋಬೇಕು ನನಗ, ಇಲ್ಲಿ ಕೊಟ್ರು ನೋಡ್ರಿ ಎ ಡಿ ಸಿ ಅಂತ ಕೊಟ್ಟಾರ, ಅದಕ್ಕ ಎ ಡಿ ಸಿ ತ್ರಿಭುಜ ಎ ಡಿ ಸಿ. ಇವೆರಡು ತ್ರಿಭುಜ ತಗೊಂಡೆ ನಾನು, ಇವೆರಡಕ್ಕೂ ಕಂಪೇರ್ ಮಾಡಿ ಅಂತ ಹೇಳಿದಾರೆ ಈಗ. ಅದಕ್ಕೆ ಇವ್ನ ಎರಡು ಏನ್ ಮಾಡ್ಬೇಕು ನಾನೀಗ, ಸಮರೂಪ ಅಂತ ಸಾಧಿಸ್ಬೇಕು. ಮತ್ತೆ ಸಮರೂಪ ಇದ್ದು ಅಂದ್ರ ಅನುರೂಪ ಬಾಹುಗಳು ಏನಾಗಿರ್ತಾವ, ಸಮಾನುಪಾತದಲ್ಲಿರ್ತಾವ. ಮ್ಯೂಟ್ ಮಾಡ್ಬೇಕು. ಇವೆರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸಿದೀವಿ ಅಂದ್ರ, ಸಮರೂಪ ತ್ರಿಭುಜದೊಳಗ ಅನುರೂಪ ಬಾಹುಗಳು ಏನಾಗಿರ್ತಾವ, ಸಮಾನುಪಾತದೊಳಗ ಇರ್ತಾವ. ಹಂಗಂತಂದ್ರ ಇದ್ರೊಳಗ ಏನೇನ್ ಸಮ ಅದಾವ ಅನ್ನೋದು ಐಡೆಂಟಿಫೈ ಮಾಡ್ಬೇಕು, ಗುರುತಿಸ್ಬೇಕು. ಕನಿಷ್ಠ 2 ಅಂಶಗಳಾದ್ರೂ ಮೊದ್ಲೇ ನಮ್ಗೆ ಗುರುತಿಸಕ್ ಬರ್ಬೇಕು. ಅವ್ರ ಆಲ್ರೆಡಿ ಕೊಟ್ಬಿಟ್ಟಿದಾರ. ಏನಂತ ಕೊಟ್ಟಾರ, ಎ ಡಿ ಸಿ ಅಂದ್ರೆ ಡಿ ಎದ್ರ ಬರ್ತದ, ಈ ಕಡೆ ಅದ ಎ ಡಿ ಸಿ ಅಂತಂದ. ಇಲ್ಲಿಕ ಇದನ್ನ ಫಸ್ಟ್ ಬರ್ಕೊಂಡ್ರು ನಡೀತದ, ಅದೇನ ಪ್ರಾಬ್ಲಮ್. ಎ ಡಿ ಸಿ ಅಂದ್ರೆ ಎ ಡಿ ಸಿ ಎದಕ್ ಸಮ ಆಗೈತೆ ಅಂತ ಹೇಳಿದ್ರೆ, ಎ ಡಿ ಸಿ ಕೋಣಕ್ಕ ಬಿ ಎ ಸಿ ಬಿ ಎ ಸಿ ಗೆ ಸಮ ಆಗೈತಿ. ಅವ್ರ ಕೊಟ್ಟಾರ ಈಗೇನತ್ತು, ಒಂದು ಕೋಣ ಸಮ ಆಯ್ತು, ಅನುರೂಪ ಕೋಣ ಏನಂಗೈತಿ, ಇದಕ್ಕ ಸಮ ಐತೆ ಅನ್ನಂಗೈತಿ. ಹಂಗಂದ್ರ ಇನ್ನ ಯಾವ್ದಾದ್ರು ಕೋಣ ಅಥವಾ ಬಾಹು ಏನಾದ್ರು ಸಮ ಐತೆ ನೋಡ್ರಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹಾ, ಎ ಬಿ ಕೊಟ್ಟು ಎ ಸಿ ಅಂತ ಎಲ್ಲಾರು ಕೊಟ್ಟಿದಾರ. ಅವ್ರೇನ ಸಮಬಾಹು ತ್ರಿಭುಜ ಅಂತ ಹೇಳಿದಾರ, ಸಮದ್ವಿಬಾಹು ಅಂತ ಹೇಳಿದಾರ? ಹೇಳಿಲ್ಲ ಅಂತಂದಾಗ ನಾನು ಎ ಗೆ ಎ ಬಿ ಸಮಾನ ತಗೊಳಕ್ ಬರುದೇ ಇಲ್ಲ. ಹಾಗಾದ್ರೆ ಇನ್ನ ಒಂದು ಕೋಣ ನೋಡ್ರಿ, ಈಗ ಈ ಕೋಣಕ್ಕೆ ಈ ಕೋಣ ಸಮಾನ ಕೊಟ್ರು. ಈ ಎರಡೂ ತ್ರಿಭುಜ ನೋಡಿದಾಗ ಎ ಬಿ ಸಿ ಇನ್ನೊಂದು ಎ ಡಿ ಸಿ ಇನ್ನೊಂದು ಎ ಬಿ ಸಿ. ಎರಡು ಎ ಕೋಣ ಅಂತ ಸಮ ಈ ಸದ್ಯಕ್ಕಿಲ್ಲ, ಯಾಕಂದ್ರೆ ಎ ಪೂರ ತಗೊಂಡ್ವಿ, ಇಲ್ಲಿ ಅರ್ಧ ಬರ್ತದ. ಆದ್ರೆ ಬಿ ಕ ಡಿ ಅಂತ ಸಮಾನ ಕೊಟ್ಟಿಲ್ಲ ಅವರು. ಸಿ ಕ ಸಿ ಇಲ್ಲಿ ಎರಡು ಕಡೆ ಆಲ್ಫಾಬೆಟ್ಸ್ ಕಾಮನ್ ಐತೆ ನೋಡಿ. ಸಿ ಕಂಪೇರ್ ಮಾಡ್ರಿ, ಎ ಸಿ ಬಿ ಅಂದ್ರು ಇದಕ್ಕೊಂಡ್ ಬರ್ತದ, ಎ ಸಿ ಬಿ ಅಂದ್ರು ಇದಕ್ಕೊಂಡ್ ಬರ್ತದ. ಎ ಡಿ ಸಿ ಒಳಗ ಎ ಸಿ ಬಿ ಅಂದ್ರು ಇದಕ್ಕೊಂಡ್ ಬರ್ತದ. ಎ ಸಿ ಬಿ ಅಂದ್ರು ಇಷ್ಟ 20 ಇರ್ತದ. ಎ ಸಿ ಡಿ ಅವಾಗ ಅಷ್ಟೇ ಇರ್ತದ, 20 ಇರ್ತದ. ಹಂಗ ಸಿ ಕೋನ ಏನನ್ನಂಗಾಯ್ತು, ಸಿ ಕೋನ ಏನನ್ನಂಗಾಯ್ತು, ತ್ರಿಭುಜದೊಳಗ ಕಾಮನ್ ಐತಿ. ಕಾಮನ್ ಐತಂತಂದಾಗ ನಾ ಏನಂತ ಕರಿತೀನಿ, ಹಂಗಂದ್ರ ಎ ಬಿ ಸಿ ತ್ರಿಭುಜದೊಳಗ ಎ ಸಿ ಬಿ ಈಕ್ವಲ್ ಟು ಎ ಡಿ ಸಿ ಒಳಗ ಎ ಸಿ ಡಿ
ಎರಡು ಏನದು ಸಿ ಕೋನ ಸಮ ಆಯ್ತು. ಉಭಯ ಸಾಮಾನ್ಯ ಕೋನ, ಉಭಯ ಸಾಮಾನ್ಯ ಕೋನ ಹಂಗಾರ ಸಿ ಸಮ ಆತ, ಏಕ ಡಿ ಸಮ ಆಯ್ತ. ಒಂದು ತ್ರಿಭುಜದೊಳಗ ಎರಡು ಕೋನಗಳ ಇನ್ನೊಂದು ತ್ರಿಭುಜದ ಎರಡು ಕೋನ ಅನುರೂಪ ಕೋನಗಳಿಗೆ ಸಮ ಆಯ್ತಂದ್ರ ಮೂರನೇ ಉಳಿದಂತಹ ಕೋನ ಏನಾಗಿರ್ತಾವ ಸಮ ಇರ್ಲೇಬೇಕ, ಸಮ ಇರ್ಲೇಬೇಕ. ಹಂಗಂದ್ರ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮ ಇತ್ತಂದ್ರ ಇನ್ನೊಂದ್ ಯಾವ್ದು ಉಳಿತದ ನೋಡ್ರಿ, ಈ ಕಡೆ ಎ ಬಿ ಸಿ ಒಳಗ ಎ ಬರ್ದೇರಿ ಸಿನು ಬರ್ದೇರಿ ಉಳಿತ ಯಾವ್ದು ಸಿ ಕೋನ. ಹಂಗಂದ್ರ ಎ ಬಿ ಸಿ ಇದ್ರೊಳಗ ನೋಡ್ರಿ ಸಿ ಬರ್ದೇರಿ ಯಾವ್ದು ಉಳಿತ ಎ ಅಂದ್ರ ಬಿ ಎ ಸಿ ಉಳಿದಂತ ಕೋಣ ಏನಿರ್ತಾವ ಉಳಿದ ಕೋನ, ಉಳಿದ ಕೋನಗಳು ಯಾವಾಗ್ಲೂ ಸಮ ಇರುತ್ತಾವ. ಆಲ್ರೆಡಿ ಎರಡು ಕೋನಗಳ ಸಮ ಅದಾವಂದಾಗ ಉಳಿದಂತ ಕೋನ ಏನಾಗಿರ್ತಾವು ಸಮ ಇರ್ತಾವ. ಸಮ ಇರ್ತಾವ ಅಂತಂದಾಗ ಈಗ ಇದ್ರೊಳಗಿರುವಂತ ಮೂರು ಕೋನಗಳು ಇದ್ರೊಳಗಿರುವಂತ ತ್ರಿಭುಜದೊಳಗಿರುವಂತ ಮೂರು ಕೋನಗಳು ಏನಾಯ್ತು ಅನುರೂಪ ಕೋನಗಳಿಗೆ ಸಮ ಆಯ್ತು. ಹಂಗಂದ್ರೆ ಇದು ಎಂತ ತ್ರಿಭುಜಗಳ ಅನ್ನಂಗಾಯ್ತು ಸಮ ಕೋನೀಯ ತ್ರಿಭುಜಗಳ ಅನ್ನಂಗಾಯ್ತು. ಸಮ ಕೋನೀಯ ತ್ರಿಭುಜಗಳಿದ್ದು ಅಂದ್ರ ಅನುರೂಪ ಬಾಹುಗಳು ಏನಾಗಿರ್ತಾವು ಸಮಾನುಪಾತದೊಳಗಿರ್ತಾವು. ಆದ್ದರಿಂದ ಎ ಬಿ ಸಿ ಸಮರೂಪಿ ಅಥವಾ ಹಿಂಗಾರ ಬರ್ರಿ ಅಥವಾ ಇಷ್ಟ ಬರ್ರಿ ಸಮರೂಪಿ ತ್ರಿಭುಜ ಎ ಡಿ ಸಿ, ಎ ಬಿ ಸಿ ಸಮರೂಪಿ ಡಿ ಸಿ ಇದು ಕೋನ ಕೋನ ನಿರ್ಧಾರಕ. ಕೋನ ಕೋನ ನಿರ್ಧಾರಕದೇನ ಗುಣದ ಪ್ರಕಾರ ಇವೆರಡು ಏನದು ಸಮರೂಪ ಬರ್ಕೊಳಕ್ ಬರ್ಬೇಕು. ಅದಕ್ಕೆ ಹೆಂಗ್ ಬರಿಬೇಕನ್ನೋದು ಅದು ಇಂಪಾರ್ಟೆಂಟ್ ಐತಿ. ಹೆಂಗ್ ಬರಿಬೇಕು ನಾನು ಲಕ್ಷ ಕೊಟ್ಟು ನೋಡ್ರಿ. ಈಗ ನನಗಿದ್ರೊಳಗೆ ಹಿಂಗ ಚಿತ್ರ ನೋಡಿದ್ರೆ ಕನ್ಫ್ಯೂಷನ್ ಆಗ್ತದ. ಅದ್ರ ಸಲುವಾಗಿ ನೀವು ಸಿಂಪಲ್ ಆಗಿ ಬರಿಬೇಕಾಗಿತ್ತಂದ್ರ ಈಗ ನೀವು ಆಲ್ರೆಡಿ ಬರ್ದೇರಿ ಬಿ ಎ ಸಿ ಎ ಡಿ ಸಿಗೆ ಎ ಬಿ ಸಿಗೆ ಏನಾಗೈತಿ ಸಮ ಐತಿ ಅಂತ ಹೇಳ್ಯಾರ. ಅದಕ್ಕ ಇಲ್ಲೊಂದು ಸಲಹೆ ಐತೆ ನಾ ಏನ್ ಮಾಡ್ತೀವಿ ಜಸ್ಟ್ ಎ ಬಿ ಸಿ ಅಂತ ಬರ್ಕೊಂಡಿವಿ. ಅದ ನಡುವಿನ ಗೆರೆ ಬೇಡ ನನಗೆ ಸದ್ಯಕ್ಕ. ಎ ಬಿ ಸಿ ಒಳಗ ನೋಡಿ ಎ ಕೋನ ಯಾವ ಕೋನ ಸಮ ಐತೆ ಅಂತ ಬರ್ಕೊಂಡಿದ್ ನಾನು ಬಿ ಕೋನ ಸಮ ಅಂತ ಬರ್ಕೊಂಡಿದ್ವಿ. ಹಂಗಂದ್ರ ಎ ಮೇಲೆ ಸಿ ಏನ್ ಮಾಡೋದು ರೌಂಡ್ ಹಾಕ್ಬಿಡೋದು. ಎ ಬಜು ಡಿ ಐತಿ, ಏಕ ಡಿ ಕೊಟ್ಟಾರ ದತ್ತ ಅಂತಂದ ಅದಕ್ಕ ಡಿ ಬರೆದ ರೌಂಡ್ ಹಾಕಿ. ಆಮೇಲೆ ಸಿ ಕೋನನ ಸಮ ಐತಿ ಅಂದ್ರೆ ಸಿ ರೌಂಡ್ ಹಾಕ್ಬಿಡು. ಮುಂದ ಎ ಬಿ ಸಿ ಬಿ ಎ ಸಿ ಅಂದ್ರೆ ಬಿ ಕ ಎ ಬಿ ಇದ್ದಲ್ಲಿ ಏನೈತಿ ಎ ರೌಂಡ್ ಹಾಕ್ರಿ. ಇವಾಗ ಅನುರೂಪ ಬಾಹುಗಳನ್ನ ಏನ್ ಮಾಡ್ಬೋದು ನೀವು ಈಸಿಯಾಗಿ ಬರೀಬಹುದು. ಹೆಂಗ್ ಬರೀಬಹುದು ಎ ಬಿ ಒಮ್ಮೆ ಹೊರಗಡೆ ಇದ್ದಿದ್ದು ಬರೀತೀರಿ. ಎ ಬಿ ಎ ಇದ್ದಲ್ಲಿ ರೌಂಡ್ ಯಾವ್ದು ಐತಿ ಬಿ ಇದ್ದಲ್ಲಿ ರೌಂಡ್ 8 ಈಕ್ವಲ್ ಟು ಬಿ ಸಿ ವೃತ್ತ ಹೊರಗೆ ಇದ್ದಿದ್ದು ಬರೆಯೋದು ಒಳಗಡೆ ಬಿ ಸಿ ಇದ್ದಾನೆ ಎ ಸಿ ಈಕ್ವಲ್ ಟು ಎ ಸಿ ಅನುರೂಪ ಯಾರು ಹೇಳ್ತಾರೆ ಎ ಸಿಗೆ ಅನುರೂಪವಾಗಿ ಯಾವ್ದೈತಿ ಡಿಸಿ ಯಾವ್ದೈತಿ ಡಿ ಸಿ. ಹಿಂಗ ಬರ್ಕೊಂಡ್ರಂದ್ರ ನಿಮಗ ಲೆಕ್ಕ ಬಿಡ್ಸಾಕ ಬಹಳ ಈಜಿ ಆಗಿಬಿಡ್ತದ. ಇವಾಗ ಏನ್ ಅನುರೂಪ ಬಾಹುಗಳನ್ನ ಬರ್ಕೊಂಡ ಎ ಬಿ ಅನುರೂಪವಾಗಿ ಡಿ ಐತಿ, ಬಿ ಸಿಗೆ ಅನುರೂಪವಾಗಿ ಎ ಸಿ ಐತಿ, ಎ ಸಿಗೆ ಅನುರೂಪವಾಗಿ
ಡಿ ಸಿ ಐತಿ. ನನಗೇನ್ ಬೇಕಾಗಿತ್ತು ನೋಡಿಲ್ಲಿ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಬಿ ಸಿ ಇಂಟು ಬಿ ಡಿ ಸಿ ಡಿ ಬೇಕಾಯ್ತು. ಹಂಗ ಎ ಸಿ ಸ್ಕ್ವೇರ್ ಅನ್ನೋದು ಬೇಕಾಗಿತ್ತು ಅಂದ್ರ ಎ ಸಿ ಇಲ್ಲೊಂದ್ ಐತಿ, ಎ ಸಿ ಇಲ್ಲೊಂದ್ ಐತಿ, ಅಂದ್ರೆ ಇವೆರಡ ತಗೊಂಡ್ ಏನ್ ಮಾಡೋಣ ನಾವು, ಇವೆರಡ ತಗೊಂಡ್ ಇದೇನ್ ಅವಶ್ಯಕತೆ ಇಲ್ಲ ಅಂದಂಗ ಬಿಟ್ಬಿಡೋಣ. ಈಗ ಎ ಸಿ ಇಂಟು ಎ ಸಿ ಅಂದ್ರೆ ಏನಾಯ್ತು, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂದ್ರೆ ಬಿ ಸಿ ಇಂಟು ಡಿ ಸಿ. ಡಿ ಸಿ ಅಂದ್ರು ಒಂದ, ಸಿ ಡಿ ಅಂದ್ರು ಒಂದ. ಅಂದ್ರೆ ನಮ್ಮ ಆನ್ಸರ್ ಬಂತು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ. ಇಷ್ಟು ಬರೆದ್ರೆ ಸಾಧಿಸಿದೆ. ಇಷ್ಟು ಬರೆದ್ರೆ